ಗುಜರಿ ವ್ಯಾಪಾರಿಯ ಕೊಲೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಹರ್ಷ ಕೊಲೆ ಪ್ರಕರಣದ ಐ ವಿಟ್ನೆಸ್ ಆಗಿದ್ದವನನ್ನೇ ಕೊಲೆ ಮಾಡಿರೋದು ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣ ಆಗಿದೆ. ಹಾಗಾದ್ರೆ ಹರ್ಷ ಕೊಲೆಯ ನಂಟು ಇದರಲ್ಲಿ ಇದೆಯಾ, ಆ ನೆರಳು ಈ ಪ್ರಕರಣದಲ್ಲಿ ಇದೆಯಾ ಅನ್ನೋದರ ಜೊತೆಗೆ ಎನ್ಐಎ ಇದೀಗ ತನಿಖೆ ಮಾಡ್ತಾ ಇದೆಯಲ್ಲ, ಆ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಎನ್ಐಎಗೆ ತನಿಖೆಯಲ್ಲಿ ಗೊತ್ತಾಗಿರೋದು ಏನು, ಇವೆಲ್ಲದರ ಡೀಟೇಲ್ಸ್ ಇಲ್ಲಿದೆ. ಅದು ಅಕ್ಟೋಬರ್ 2. ಎಲ್ಲರೂ ದಸರಾ ಮೂಡಲ್ದಿದ್ರು. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಡೀತಾಗಿದ್ವು. ಈ ಕಾರ್ಯಕ್ರಮದ ಭದ್ರತೆಯಲ್ಲಿ ಶಿವಮೊಗ್ಗ ಪೊಲೀಸ್ ಫುಲ್ ಬ್ಯುಸಿಯಾಗಿದ್ರು. ಇತ್ತ ಪೊಲೀಸರು ಬ್ಯುಸಿಯಾಗಿದ್ರೆ ಅತ್ತ ಶಿವಮೊಗ್ಗದಲ್ಲಿ ಇರೋ ಮಾರ್ನಾಮಿ ಬೈಲ್ನಲ್ಲೇ ಓರ್ವನ ಮೇಲೆ ಮಾರಕ ಹಲ್ಲೆ ನಡೆಯುತ್ತೆ. ಗಂಭೀರವಾಗಿ ಗಾಯಗೊಂಡಿದ್ದ ಆತ ಸಾವನ್ನಪ್ಪಿದ್ದ. ಅಂದ ಹಾಗೆ ಅಲ್ಲಿ ಸಾವನ್ನಪ್ಪಿದ್ದು ಯಾರು ಗೊತ್ತ? ಓರ್ವ ಗುಜರಿ ವ್ಯಾಪಾರಿ. ಗುಜರಿ ವ್ಯಾಪಾರಿ ಅನ್ನೋದಕ್ಕಿಂತ ಒಂದು ಭೀಕರ ಕೊಲೆಗೆ ಸಾಕ್ಷ್ಯವಾಗಿದ್ದ ವ್ಯಕ್ತಿ. ಅದು ಯಾವ ಕೊಲೆ ಗೊತ್ತ? ಹರ್ಷ ಕೊಲೆ. ಹರ್ಷ ಕೊಲೆಯ ಪ್ರಮುಖ ಸಾಕ್ಷಿ ಭೀಕರ ಕೊಲೆ. ಹರ್ಷ ಕೊಲೆಗೂ ಈ ಕೊಲೆಗೂ ಇದೆಯಾ ನಂಟು? ಅದು 2022 ಫೆಬ್ರವರಿ 20 ರಾತ್ರಿ 9 ಗಂಟೆ ಶಿವಮೊಗ್ಗ NT ರಸ್ತೆಯ ಭಾರತಿ ಕಾಲೋನಿಯಲ್ಲಿ ಊಟಕ್ಕೆ ತೆರಳಿದ್ದ ಬಜರಂಗ ದಳದ ಕಾರ್ಯಕರ್ತ ಹರ್ಷನನ್ನ ಕೊಲೆ ಮಾಡಲಾಗಿತ್ತು. ಈ ಘಟನೆಯಲ್ಲಿ 12ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಪೊಲೀಸರು NIAಗೆ ಪ್ರಕರಣವನ್ನ ಹಸ್ತಾಂತರಿಸಿದ್ರು. ಹರ್ಷ ಕೊಲೆ ಯಾಕಾಯ್ತು, ಹೇಗಾಯ್ತು ಅನ್ನೋ ತನಿಖೆಯನ್ನು ತೀವ್ರಗೊಳಿಸಿದ್ರು NIA ಅಧಿಕಾರಿಗಳು. ಈ ರೀತಿ ತನಿಖೆ ನಡೆಸ್ತಾಗಿರಬೇಕಾದ್ರೆ ಅವರಿಗೆ ಓರ್ವ ಸಾಕ್ಷಿ ಸಿಕ್ಕಿರ್ತಾನೆ. ಆತನ ಹೆಸರು ಅಮ್ಜದ್ ಬೇರಾರೂ ಅಲ್ಲ. ಹರ್ಷನ ಕೊಲೆಯನ್ನ ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನ ಕಣ್ಣಾರೆ ಕಂಡಿದ್ದ ವ್ಯಕ್ತಿ. ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದ NIA ಆಫೀಸರ್ ಕೆಲವೊಂದು ವಿಚಾರಗಳನ್ನ ಕಲೆ ಹಾಕಿದ್ರು. ಇನ್ನು ಆ ಕೇಸ್ನ ತನಿಖೆ ನಡೀತಾನೇ ಇದೆ. ಇದೇ ಟೈಮಲ್ಲಿ ಹರ್ಷ ಕೊಲೆ ಕೇಸಿನ ಐ ವಿಟ್ನೆಸ್ ಅನ್ನ ಕೊಲೆ ಮಾಡಲಾಗಿದೆ. ಅಮ್ಜದ್ ಗುಜರಿ ವ್ಯಾಪಾರ ಮಾಡಿಕೊಂಡಿದ್ದ. ಗುಜರಿ ಜೊತೆಗೆ ಓಸಿ ನಂಟು ಕೂಡ ಆಗಿತ್ತು. ಇಂಥ ವ್ಯಕ್ತಿ ಅಕ್ಟೋಬರ್ 2ರಂದು ಮಾರ್ನಾಮಿ ಬೈಲ್ನಲ್ಲಿ ಬೈಕ್ ಮೇಲೆ ಹೋಗ್ತಾಗಿರ್ಬೇಕಾದ್ರೆ ಆತನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿತ್ತು. ಬೈಕ್ ಮೇಲೆ ಈತನ ಜೊತೆಗಿದ್ದ ಶಾಹಿದ್ಗೂ ದಾಳಿಯಲ್ಲಿ ಗಾಯವಾಗಿತ್ತು. ಆತ ಚಿಕಿತ್ಸೆಯಿಂದ ಚೇತರಿಸಿಕೊಂಡಿದ್ದ. ಬೈಪಾಸ್ ಅಂತ ಹೊರಟಿದ್ವಿ ನಾವು. ಹೊರಟಿದ್ವಿ ಒಂದು 2-3 ನಿಮಿಷಕ್ಕೆ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ಯಾರ ಸರ್. ಎಲ್ಲಿ? ಕರ್ನಾಟಕ ಬೆಲ್ NT ರೋಡ್. ಅಲ್ಲಿಂದ ನಾವು ಓಡ್ತೀವಿ. ಅವ್ರು ಹಿಂದೆನೇ ಬಂದು ಮತ್ತೆ ಅಟ್ಯಾಕ್ ಮಾಡಿದ್ದಾರೆ. ಏನಕ್ಕೆ ಅದು? ಏನಕ್ಕಂತ ಇನ್ನೂ ಗೊತ್ತಿಲ್ಲ ಸರ್. ಹಿಂದೆ ನಮ್ಗೆ ನ್ಯಾಯ ಕೊಡ್ತೀವಿ ಸರ್. ನೆಕ್ಸ್ಟ್ ಈ ಥರ ಇನ್ಸಿಡೆಂಟ್ ಆಗಬಾರ್ದು. ಹಾಂ, ಹೆಂಗೆ ಅಮ್ಜದ್ ಅವ್ರೆ? ಜಿನೇನ್ ಯಾರಿಗೊತ್ತು ಕೆಟ್ಟದಂತೂ ಮಾಡಿಲ್ಲ, ಎಲ್ಲದೂ ಒಳ್ಳೇದೇ ಮಾಡಿರೋದು. 3-4 ದಿನ ಆಸ್ಪತ್ರೆ ಬೆಡ್ ಮೇಲೆ ಒದ್ದಾಡಿದ್ದ ಅಮ್ಜದ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ. ಅಮ್ಜದ್ ಬಳಿ ರೌಡಿಗಳು ಹಣಕ್ಕಾಗಿ ಬೇಡಿಕೆಗಿಟ್ಟಿದ್ರು. ಆದರೆ ಆತ ಕೊಡ್ಲಿಲ್ಲ. ಅದೇ ಕಾರಣಕ್ಕೆ ಹತ್ಯೆ ನಡೆಯಿತು ಅಂತ ಕೆಲವರು ಮಾತಾಡ್ಕೊಂಡಿದ್ರು. ಪೊಲೀಸರ ಜೊತೆ ಅಮ್ಜದ್ ಒಡನಾಟ ಚೆನ್ನಾಗಿತ್ತು. ಆತ ಪೊಲೀಸರಿಗೆ ರೌಡಿಗಳ ಬಗ್ಗೆ ಮಾಹಿತಿ ನೀಡ್ತಾಗಿದ್ದ. ಅದೇ ಕಾರಣಕ್ಕೆ ಆತನನ್ನು ರೌಡಿಗಳೇ ಹೊಡೆದು ಹಾಕಿದ್ರು ಅಂತ ಅಂದಾಜುಗಳು ಹರಿದಾಡಿದ್ವು. ಗಾಂಜಾ ನಶೆಯಲ್ಲಿ ಇದೆಲ್ಲ ಮಾಡ್ತಾಗಿದ್ದಾರೆ, ಮಾದಕ ವಸ್ತುಗಳಿಂದಾನೇ ಕೊಲೆಗಳನ್ನು ಮಾಡ್ತಾಗಿದ್ದಾರೆ ಅಂತ ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜೀವ ಒಂದೇ, ಒಂದ್ಸತಿ ಜೀವ ಹೋಗ್ಬಿಟ್ರೆ ಪದೇ ಪದೇ ಜೀವ ಅಂತೂ ಬರಕ್ ಸಾಧ್ಯ ಇಲ್ಲ. ಈಗ ಹೆಂಡತಿ ಮಕ್ಕಳು ಅನಾಥರಾಗ್ಬಿಡ್ತಾರೆ. ತಾಯಿ ತಂದೆ, ವಿಶೇಷವಾಗಿ ಸ್ನೇಹಿತರು, ಇದೆಲ್ಲ ಏನು ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಅಂತ ಹೇಳಕ್ಕೆ ನಮಗೆ ಒಂಥರ ಶಿವಮೊಗ್ಗದಲ್ಲಿ ಇದ್ದು ನಾಚಿಕೆ ಆಗ್ತಾ ಇದೆ. ಪುಡಿ ರೌಡಿಗಳು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ದಯವಿಟ್ಟು ಪೊಲೀಸ್ ತನಿಖೆ ಮಾಡಿ ಪುಡಿ ರೌಡಿಗಳು ಕಠಿಣ ಕ್ರಮವನ್ನು ತಗೊಂಡು ಪುಡಿ ರೌಡಿಗಳು ಅಟ್ಟಹಾಸವನ್ನು ಎಲ್ಲ ಮುಗಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ ಒಂದು ನಶೆ ಮಾಡಿಬಿಟ್ಟು ಆ ಜನಗಳು ಮೈಂಡ್ ಕ್ರಾಸ್ ಆಗ್ಬಿಟ್ಟಾರೆ, ಹುಚ್ಚರಾಗ್ಬಿಟ್ಟಾರೆ. ನಿಜವಾಗ್ಲೂ ಅವರು ಮನುಷ್ಯ ಅಲ್ಲ, ಅಣ್ಣ ತಮ್ಮ ಸಂಬಂಧನೇ ಇಲ್ಲ ಅವರಿಗೆ. ಈಗ ಅವ್ರು ಏನ್ ಬೇಕಾದ್ರೂ ಅವರು ಆ ನಶೆ ಟೈಮಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿಬಿಟ್ಟು ಯಾರಿಗಾದ್ರೂ ಹೊಡಿಬೇಕು ಅಂತೇಳಿ ಮಾಡ್ಕೊಂಡ್ರೆ ಹೊಡೆದ್ಬಿಡ್ತಾರೆ. ಒಂದು 50 ರೂಪಾಯಿ 100 ರೂಪಾಯಿ ನಶೆ ಮಾಡ್ಕೊಂಡು ಒಂದು ಜೀವವನ್ನು ತೆಗಿತಿದ್ದಾರೆ.
ಅದು ಯಾರು ಏನು ಎಂತ ಅಂತ ಹೇಳಕ್ಕಾಗಲ್ಲ. ಆದ್ರೂ ಆಗ್ತಾ ಇರೋದು ಎಲ್ಲ ವಿಷಯ ಆ ಒಂದು ನಶೆ ಪುಡಿಯಿಂದ. ಅದು ಕಮ್ಮಿ ಆದ್ರೆ ಮುಂದಿನ ದಿನಗಳಲ್ಲಿ ಏನೂ ಆಗಲ್ಲ, ಕ್ರೈಮ್ ಕಮ್ಮಿ ಆಗುತ್ತೆ. ಮರ್ಡರ್ ಆಗಿರ್ಲಿ, ಕಳ್ತನ ಆಗಿರ್ಲಿ, ರಾಬರಿ ಆಗಿರ್ಲಿ, ಆ ನಶೆ ಕಡೆಯಿಂದ ಇದೆಲ್ಲ ಆಗ್ತಿರುತ್ತೆ. 16 ವರ್ಷ ಹುಡುಗ SSLC ಓದಿದಂತ ಹುಡುಗನೂ ನಶೆ ತಗೊಳ್ತಾನೆ, ಕಾಲೇಜ್ ಹೋಗುವಂತ ಹುಡುಗನೂ ನಶೆ ತಗೊಳ್ತಿದ್ದಾನೆ. ರಾಜ್ಯದಲ್ಲೇ ಕಮ್ಮಿ ಮಾಡಿ ಆ ನಶೆ ಪುಡಿಯಿಂದ, ಆ ಡ್ರಗ್ಸ್ ಅಂತ ಯಾವುದೋ ಅದು ಮೊದಲು ಕಮ್ಮಿ ಮಾಡಿ. ಹಣಕಾಸಿನ ವಿಚಾರಕ್ಕೆ ಗೆಲ್ಲದೆ ಅಮ್ಜದ್ ಹತ್ಯೆ ಆಗಿದೆ ಅನ್ನೋದು ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರು, ಸ್ನೇಹಿತರು ಆರೋಪ ಮಾಡಿದ್ದಾರೆ. ಅಮ್ಜದ್ ಗುಜರಿ ವ್ಯಾಪಾರಿಯಾಗಿದ್ದು ತನ್ನ ಏರಿಯಾದಲ್ಲಿ ದಾನ ಧರ್ಮದ ಮೂಲಕ ಎಲ್ಲಾ ಧರ್ಮದವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದವನು ಅನ್ನೋದು ಸಂಬಂಧಿಗಳು ಹೇಳೋ ಮಾತು. ಯಾರಂತ ನೀವು ಕಂಡು ಹಿಡಿದು ಅವ್ರಿಗೆ ಗಲ್ ಶಿಕ್ಷೆ ಕೊಡಿ ಅಂತ ಅವ್ರಿಗೆ ಸುಲಭ ಬಿಡಬೇಡಿ. ಇವತ್ತಿ ನಮ್ಮ ಹೊಟ್ಟೆ ಉಡ್ಸಿದಾನೆ, ನಾಳೆ ಬೇರೆಯವ್ರ ಹೊಟ್ಟೆ ಉರಿಯೋದು ಬೇಡ. ನಮ್ಮ ಹೊಟ್ಟೆ ಹೆಂಗ್ ಉರಿತಿದೆ, ನಮ್ಮ ಹೊಟ್ಟೆಗೆ ಹೆಂಗ್ ಬೆಂಕಿ ಬಿದ್ದಿತ್ತೆ ಅಂತ ಬೇರೆಯವ್ರ ಹೊಟ್ಟೆಗೆ ಬೆಂಕಿ ಬೀಳಬಾರ್ದು. ಆ ರೀತಿ ಬೆಂಕಿ ಬೀಳಂಗೆ ನೀವು ನೋಡ್ಕೊಟ್ರಿ ಡಿಪಾರ್ಟ್ಮೆಂಟ್ ಅವರು. ನೀವು ನ್ಯಾಯ ಕೊಡ್ಸಿ ನಮ್ಗೆ. ನಾವು ಏನು ಕೇಳಲ್ಲ, ಹೊಡೆದವ್ರಿಗೂ ನಾವು ಕೇಳಲ್ಲ, ನೀವು ನ್ಯಾಯ ಕೊಡ್ಸಿ ನಮ್ಗೆ. ಒಳ್ಳೇದು ಕೆಟ್ಟದ್ದು ಯಾರಂತ ನೋಡಿ ನಮ್ಗೆ ನೀವೇ ನ್ಯಾಯ ಕೊಡ್ಸಿ ಅಂತ ಅವ್ರಿಗೆ ಗಲ್ ಶಿಕ್ಷೆ ಕೊಡ್ರಿ. ತಮ್ಮನಿಗೆ ಕೊಂದಿ ನಮ್ಮ ಮನೆ ಮುಂದ್ಗಡೆ ಅಕ್ಕ ನಿನ್ಗೆ ಕಾಪಾಡಕ ಆ ಟೈಮಿಗೆ ದೇವಸ್ಥಾನ ತಗೊಂಡ್ತಾರೆ, 4 ಪೊಲೀಸ್ನವ್ರು ನಿಂತ್ಕೊಂಡಿದ್ರು ಅಲ್ಲಿ. ಅವ್ನು ನೋಡಿ ಬಂದ ಟೈಮಿಗೆ 1 ಪೊಲೀಸ್ನವ್ರು ಇದ್ದಿಲ್ಲ ಅಲ್ಲಿ. ಆ ಟೈಮಿಗೆ 4 ಪೊಲೀಸ್ನವ್ರಿಗೆ ಡ್ಯೂಟಿ ಹಾಕಿದ್ರು ಅಲ್ಲಿ ಮನೆ ಹತ್ರ. ಪೊಲೀಸ್ನವ್ರಿಗೆ 7:30 ಗಂಟೆಗೆ ನೋಡಿ ನಾನು ಪೊಲೀಸ್ನವ್ರ ಡ್ಯೂಟಿಯಲ್ಲಿ ಇದ್ದಿದ್ದು. ಇವ್ನು ನೋಡಿ ಬಂದ ಟೈಮಿಗೆ ಪೊಲೀಸ್ನವ್ರು ಇದ್ದಿಲ್ಲ. ಒಂಚೂರು ನೀವು ಅದೆಲ್ಲ ವಿಚಾರಣೆ ಮಾಡಿ ಹಂಗೆ ನ್ಯಾಯ ಕೊಡ್ಸ್ರಿ. ಹೋಗೋ ಟೈಮಿನಲ್ಲಿ ಗಾಡಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ, ಅವ್ರಿಬ್ಬರೇ ಹೋಗ್ತಾ ಇದ್ರು ಗಾಡಿಯಲ್ಲಿ, ಅವನು ಒಂದು ಫ್ರೆಂಡ್ ಅಷ್ಟೇ. ಮತ್ತೆ ಯಾರಿದ್ದಿಲ್ಲ ಅವನ ಜೊತೆಗೆ ಇದ್ದಿಲ್ಲ, ಅದು ನೋಡಿ ಮಾಡಿರೋದು. ಅಮ್ಜದ್ ಕೊಲೆ ಬಳಿಕ ದೊಡ್ಡ ಸಂಖ್ಯೆಯಲ್ಲಿ ಆತನ ಅಭಿಮಾನಿಗಳು, ಸ್ನೇಹಿತರು ಜಮಾಯಿಸಿದ್ದರು. ಶಿವಮೊಗ್ಗದ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ಬಳಿಕ ಮೃತದೇಹವನ್ನು ದೊಡ್ಡಪೇಟೆ ಪೊಲೀಸರು ಮರ್ಡರ್ ಕೇಸ್ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೇವಲ ಇದು ಹಣಕಾಸಿನ ವ್ಯವಹಾರಕ್ಕೆ ನಡೆದಿದ್ದ ಅಥವಾ ಬೇರೆ ಕಾರಣಗಳಿಗೆ ಕೊಲೆಯಾಗಿದ್ಯಾ ಅನ್ನೋದರ ಕುರಿತು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಬೆನ್ನಲ್ಲೇ NIA ಕೂಡ ಎಂಟ್ರಿ ಕೊಟ್ಟಿದೆ. ಹರ್ಷ ಮರ್ಡರ್ ಕೇಸ್ನಲ್ಲಿ ಅಮ್ಜದ್ ಐ ವಿಟ್ನೆಸ್ ಆಗಿದ್ದ. ಅದೇ ಕಾರಣಕ್ಕೆ ಈಗ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ NIA ಅಧಿಕಾರಿಗಳು. 3 ಅಧಿಕಾರಿಗಳು ತನಿಖೆ ನಡೆಸಲಾಗಿದ್ದು ಅಮ್ಜದ್ ಕೊಲೆಯಲ್ಲಿ ಹರ್ಷ ಕೊಲೆಯ ಕರಿ ನೆರಳಿನ ನಂಟಿನ ಸಾಧ್ಯತೆಯನ್ನು ಪರಿಶೀಲನೆ ನಡೆಸಲಾಗಿದ್ದಾರೆ. ಶಿವಮೊಗ್ಗ ಪೊಲೀಸರ ಸಹಾಯದೊಂದಿಗೆ NIA ತನಿಖೆ ನಡೆಸಲಾಗಿದ್ದು ಅಮ್ಜದ್ ಕೊಲೆಯಲ್ಲಿ ಭಾಗಿಯಾಗಿದ್ದವರ ವಿಚಾರಣೆಗೂ ತಯಾರಿ ನಡೆಯುತ್ತಿದೆ. ಶೀಘ್ರದಲ್ಲೇ ಸತ್ಯ ಹೊರಬರಲಿದೆ.